ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ನನ್ನ ಜೊತೆ ಇದ್ದಾರೆ. ಸೊ ಅವರನ್ನ ಮಾತಾಡ್ತೀನಿ. ಸರ್, ಇವತ್ತು ಕೆಂಪಣ್ಣ ಅವರು ಏನು ಸರ್ಕಾರದ ಮೇಲೆ ಈಗ ಪ್ರೆಸೆಂಟ್ ಏನು ಕಾಂಗ್ರೆಸ್ ಇದೆ ಅದ್ರ ಮೇಲೆ ಆರೋಪ ಮಾಡಿದ್ದಾರೆ. 40% ಕಮಿಷನ್ ಅನ್ನೋದು ನಿಮ್ಮ ಸರ್ಕಾರ ಇದ್ದಾಗ ಕೂಡ ಆರೋಪ ಮಾಡಿದ್ರು. ಏನು ಹೇಳ್ತೀರಾ ಸರ್? ಏನೊಂದು ಸನ್ಮಾನ್ಯ ಕೆಂಪಣ್ಣನವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಏನು ನಮ್ಮ ಸರ್ಕಾರದ ಮೇಲೆ ನಿರಾಧಾರವಾದಂಥ ಆಪಾದನೆ ಮಾಡಿದರು. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಕೆಂಪಣ್ಣನವರ ಹೇಳಿಕೆನೇ ಒಂದು ಆಧಾರವಾಗಿ ಇಟ್ಕೊಂಡು ನಿರಾಧಾರವಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಿದರು. ಇವತ್ತು ಈಗಾಗಲೇ 8 ತಿಂಗಳ ಕಾಲ ಏನೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ವರಿಷ್ಠರು ಮಂತ್ರಿಗಳು ಸನ್ಮಾನ್ಯ ಕೆಂಪಣ್ಣನವ್ರನ್ನ ಕರೆಸಿ ಹಲವಾರು ಸಂದರ್ಭದಲ್ಲಿ ಮಾತುಕತೆಗಳನ್ನು ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಮತ್ತು ಇತರ ಸಚಿವರುಗಳೆಲ್ಲ ಮಾತುಕತೆಯನ್ನು ಮಾಡಿದ್ದಾರೆ. ಯಾವ ರೀತಿ ಗುತ್ತಿಗೆದಾರರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ಗುತ್ತಿಗೆದಾರರ ಬಿಲ್ಲನ್ನು ಕೊಡುವಂಥದ್ದು, ಇವೆಲ್ಲವನ್ನು ಏನೊಂದು ಭ್ರಷ್ಟಾಚಾರ ರಹಿತವಾಗಿ ಅವರ ಪೇಮೆಂಟ್ಗಳಾಗಬೇಕು ಅಂತ ಕೆಂಪಣ್ಣನವರು ಒತ್ತಾಯ ಮಾಡಿದರು. ಹಾಗಾಗಿ ಕೆಂಪಣ್ಣನವರು ಸರ್ಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರ ರಕ್ಷಣೆಗೆ ಬಂದಿರು. ಇವತ್ತು ಅದೇ ಕೆಂಪಣ್ಣನವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಯಾವ ರೀತಿ ಗುತ್ತಿಗೆದಾರರು ಬಿಲ್ ಕೊಡ್ತಿಲ್ಲ, 40%ಗಿಂತ ಹೆಚ್ಚಿನ ಹಣ ಕೇಳ್ತಾ ಇದ್ದಾರೆ, ಹೆಚ್ಚಿನ ಭ್ರಷ್ಟಾಚಾರ ಆಗ್ತಿದೆ ಅಂತ. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಏನು ಅಂತ ಕೇಳಬೇಕು. ಉಪಮುಖ್ಯಮಂತ್ರಿಗಳು ಉತ್ತರ ಏನು, ಮಂತ್ರಿಗಳು ಉತ್ತರ ಏನು? ಅತಿ ಹೆಚ್ಚಿನ ಭ್ರಷ್ಟಾಚಾರ ಇವತ್ತು ಈ ಸರ್ಕಾರದಲ್ಲಿ ಆಗ್ತಿದೆ ಅನ್ನುವಂಥದ್ದು ಕೆಂಪಣ್ಣನವರೇ ಇವತ್ತು ಆಪಾದನೆ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತ. ಬಟ್ ಅವರು ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಾರೆ ಸರ್. ಈಗ ನಿಮ್ಮ ಅವಧಿಯಲ್ಲಿ ಶಾಸಕರ ಮೇಲೆ ಮಾಡಿದ್ರು, ಆದ್ರೆ ಈಗ ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಾರೆ. ಈಗ ಯಾವೊಂದು ಅಧಿಕಾರಿಗಳು ಇವತ್ತು 8 ತಿಂಗಳು ಬಂದಿದ್ದಾರೆ. ಅಧಿಕಾರಿಗಳು ಅಂದ್ರೆ ಏನು, ಇವ್ರು ಸಚಿವರು ಅಂದ್ರೇನು? ಕೆಂಪಣ್ಣನವ್ರಿಗೆ ನನಗೆ ಅರ್ಥ ಆಗಲ್ಲ. ಸಚಿವರುಗಳು ಸರ್ಕಾರ ನಡೆಸ್ತಾರೆ ಅಥವಾ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ? ಅದೇನಾದ್ರು ಅವ್ರಿಗೇನಾದ್ರು ಗೊತ್ತಾಗ್ತಿಲ್ವಾ? ಸರ್ಕಾರ ನಡೆಸೋದು ಮುಖ್ಯಮಂತ್ರಿ ಮಂತ್ರಿಗಳು. ಈ ಸರ್ಕಾರದಲ್ಲಿ ಇವರೇ ಸರ್ಕಾರ ನಡೀತಿಲ್ಲ, ನಿಷ್ಕ್ರಿಯ, ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಮುಖ್ಯಮಂತ್ರಿ ಮಾಡಿ ಮಂತ್ರಿಗಳು ಮಾಡಿ ಸನ್ಮಾನ್ಯ ಕೆಂಪಣ್ಣನವರು ಅವ್ರ ಹತ್ರನೇ ಮಾತಾಡ್ಕೋಬಹುದು. ಓಕೆ, ಈಗ ಆ ಸಂದರ್ಭದಲ್ಲಿ ಅವರು ಕೂಡ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು. ನೀವೇನಾದರೂ ಮಾಡ್ತೀರಾ ಆ ಥರ? ಈಗ ಸಾಕಷ್ಟು ಈ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ, ಗುತ್ತಿಗೆದಾರರಿಗೆ ಬಿಲ್ ಕೊಡದೇನೆ ಅವ್ರಿಗೆ ಸಮಸ್ಯೆ ನಿರ್ಮಾಣ ಮಾಡ್ತಿರೋದು, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಿರೋದು, ಮತ್ತು ಎಲ್ಲ ಈ ಸಂಕಷ್ಟದಲ್ಲಿ ರಕ್ತ ಏರ್ತಿದ್ದಾರೆ. ಈ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಗುತ್ತಿಗೆದಾರರಿಗೆ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತರಿಗೂ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೂ ಹಣವನ್ನು ಕೊಡ್ತಿಲ್ಲ. ರೈತ ವಿರೋಧಿಯಾಗಿದ್ದಾರೆ, ಜನ ವಿರೋಧಿಯಾಗಿದ್ದಾರೆ. ಈ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಹೆಚ್ಚೇನು ನೀವು ಬಯಸೋಕ್ಕಾಗಲ್ಲ. ಬರೀ ಭ್ರಷ್ಟಾಚಾರ, ಬರೀ ಲೂಟಿ ಮಾಡಲಿಕ್ಕೆ ಬಂದಿರುವಂಥ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಏನು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.